ಸರ್ಕಾರ ಮೋಸ ಮಾಡಿದ್ರೆ ಮಾತ್ರ ನಿಮಗೆ ಸಮಸ್ಯೆ ಆಗುತ್ತೆ. ಸರ್ಕಾರ ಇಲ್ಲಿವರೆಗೆ ಮೋಸ ಮಾಡಿರೋದಾಗಿಲ್ಲ. ಕಡಿಮೆ ಇಂಟ್ರೆಸ್ಟ್ ಅನ್ನು ಕೊಡಬಹುದು ಅಥವಾ ತುಂಬಾ ನೆಸೆಸರಿ ಇದೆ, ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಬೇಕೇ ಬೇಕು, ಸೊ ಹಾಗಾಗಿ ಜಾಸ್ತಿ ಇಂಟ್ರೆಸ್ಟ್ ಕೊಡಬಹುದು. ಸೊ ಫೋರ್ಸೀನ್ ಎಮರ್ಜೆನ್ಸಿ ಒಂದು ನಿಮ್ಮ ಮುಂದೆ ದೂತ್ ಅಂತ ಬಂತಪ್ಪ, ಏನ್ ಮಾಡೋದಾಗ? ಅಷ್ಟು ಸುಲಭಕ್ಕೆ ನೀವು ಮಾರಾಟ ಮಾಡೋದಕ್ಕಾಗೋದಿಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ನೀವು ಇನ್ ಕೇಸ್ ಹೂಡಿಕೆಗೆ ಏನಾದರೂ ಒಂದು ಬೆಸ್ಟ್ ಆಪ್ಷನ್ ಅನ್ನ ಹುಡುಕ್ತಾ ಇದ್ರೆ, ಸೇಫ್ ಕೂಡ ಆಗಿರಬೇಕು, ಜೊತೆಗೆ ಸರ್ಕಾರದ ಸ್ಕೀಮ್ ಇದ್ರೆ ಇನ್ನೂ ಕೂಡ ಒಳ್ಳೇದು ಅಂತ ಇದ್ರೆ ಈ ಒಂದು ವಿಡಿಯೋವನ್ನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಅದೇ RBI ನ ರಿಟೇಲ್ ಡೈರೆಕ್ಟ್ ಸ್ಕೀಮ್ ಸ್ನೇಹಿತರೆ. ಸೊ ಹಾಗಾದ್ರೆ ಈ ಸ್ಕೀಮ್ ಬಗ್ಗೆ ಇನ್ ಡಿಟೇಲ್ ಆಗಿ ಮಾಹಿತಿ ಬೇಕು, ಏನೆಲ್ಲ ದಾಖಲೆಗಳನ್ನ ಸಬ್ಮಿಟ್ ಮಾಡಬೇಕಾಗತ್ತೆ, ಏನೆಲ್ಲ ಅನುಕೂಲಗಳಿದೆ, ಈ ಒಂದು ಸ್ಕೀಮ್ ಎಷ್ಟು ಸೇಫ್ ಅನ್ನೋದು ಗೊತ್ತಾಗಬೇಕು ಅಂತಂದ್ರೆ ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ, ಸಾಕಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ನಾನೀಗ RBI ರಿಟೇಲ್ ಡೈರೆಕ್ಟ್ ಪ್ಲಾಟ್ಫಾರ್ಮ್ ಮುಖೇನ ಗವರ್ಮೆಂಟ್ ಸೆಕ್ಯೂರಿಟಿಗಳಲ್ಲಿ ಹೂಡಿಕೆ ಮಾಡ್ತೀನಿ. ಸೆಂಟ್ರಲ್ ಗವರ್ಮೆಂಟ್ ಬಾಂಡು, ಸ್ಟೇಟ್ ಡೆವಲಪ್ಮೆಂಟ್ ಲೋನು, ಅಥವಾ ನಾನು ಸಾವರಿನ್ ಗೋಲ್ಡ್ ಬಾಂಡು, RBI ಬಾಂಡ್ಗಳು, ಇಂಥದ್ರ ಮೇಲೆ ಹೂಡಿಕೆ ಮಾಡ್ತೀನಿ. ಸರಿ, ಇವು 100% ಸೇಫಾ? ಇವರು ಪ್ರಾಮಿಸ್ ಮಾಡುವಂಥ ರಿಟರ್ನ್ಸ್ ಯಾವಾಗ ಬದಲಾವಣೆ ಆಗಬಹುದು, ಲಿಕ್ವಿಡಿಟಿ ವಿಚಾರ, ಅನೇಕ ಇಶ್ಯೂಸ್ಗಳಿದ್ದಾವೆ, ಅದರ ಬಗ್ಗೆ ಮಾತಾಡೋಣ. ಅದರ ಜೊತೆಗೆ ನಾನೀಗ RBI ರಿಟೇಲ್ ಡೈರೆಕ್ಟಲ್ಲಿ ನಾನು ವ್ಯವಹರಿಸಬೇಕು ಅಂತಂದರೆ ರಿಟೇಲ್ ಡೈರೆಕ್ಟ್ ಗಿಲ್ಟ್ ಅಕೌಂಟ್ ಬೇಕಲ್ಲ, ಅದರ ಫೀಚರ್ಸ್ ಏನು, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಬಿಡೋಣ. ಮೊದಲಿಗೆ ಇದು 100% ಸೇಫಾ? ನಾನಾಗಲೇ ಈ ವಿಚಾರವನ್ನು ಸ್ಟ್ರೆಸ್ ಮಾಡಿದ್ದೀನಿ. ಸರ್ಕಾರ ಮೋಸ ಮಾಡಿದ್ರೆ ಮಾತ್ರ ನಿಮಗೆ ಸಮಸ್ಯೆ ಆಗುತ್ತೆ. ಸರ್ಕಾರ ಇಲ್ಲಿವರೆಗೆ ಮೋಸ ಮಾಡಿರೋದಾಗಿಲ್ಲ. ಅದರ ಜೊತೆಗೆ ಸರ್ಕಾರ ಇನ್ಯಾವುದೋ ದೇಶದ ಜೊತೆಗೆ ಏನೋ ಸಾಲ ವ್ಯವಹಾರ ಮಾಡಿಕೊಂಡು ಅದರಿಂದ ನಮ್ಮ ಮೇಲೆ ಏನಾದರೂ ಸಮಸ್ಯೆ ಆಗಿಬಿಡಬಹುದಾ? ಬಿಕಾಸ್ ಸೆಂಟ್ರಲ್ ಗೌರ್ಮೆಂಟ್ ಬಾಂಡು ನಮ್ಮಿಂದ ಹಣ ತಗೊಂಡಿರ್ತಾರೆ, ಬೇರೆ ಕಡೆಯಿಂದನೂ ಸಾಲ ತಗೊಂಡಿರ್ತಾರೆ, ಆ ಸಾಲನೇ ತೀರ್ಸೋಕ್ಕಾಗಿರೋಲ್ಲ, ನಮಗೆ ಇಂಟ್ರೆಸ್ಟ್ ಇನ್ನೆಲ್ಲಿ ಕೊಡ್ತಾರೆ ಅನ್ನೋ ಥರದ ಸಮಸ್ಯೆ ಚಿಂತೆನೂ ಬೇಡ. ಯಾವುದೇ ಆ ಥರದ ಸಮಸ್ಯೆಗಳು ಇಲ್ಲಿವರೆಗೆ ಸರ್ಕಾರ ಮಾಡಿಕೊಂಡಿಲ್ಲ. ಆ್ಯಂಡ್ ಮೋರ್ ಓವರ್ ನಮ್ಮ ಶಾರ್ಟ್ ಟರ್ಮ್ ಡೆಟ್ ಅಂತ ನೋಡಿಕೊಂಡ್ರೆ ನಮ್ಮ ಓವರ್ ಆಲ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಏನಿದೆ ಅದರ 20% ಮಾತ್ರ ಇದೆ. ಸೊ ಆ ಕಾರಣಕ್ಕೆ ಅಂತಾರಾಷ್ಟ್ರೀಯ ವ್ಯವಹಾರದಲ್ಲೋ ಅಥವಾ ಬೇರೆ ಇನ್ಯಾವುದೋ ಸಾಲ ವ್ಯವಹಾರದಲ್ಲಿ ನಮ್ಮ ಸರ್ಕಾರ ಸಮಸ್ಯೆಗೆ ಸಿಕ್ಕಾಕೊಂಡು ಬಿಡುತ್ತೆ ಅನ್ನೋ ಥರದ್ದಿಲ್ಲ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬ 10 ಕಡೆ ಸಾಲ ಮಾಡ್ಕೊಂಡಿರ್ತಾನೆ, ತೀರಿಸಿರಲ್ಲ, ಬಂದು ನಿಮ್ಮ ಹತ್ರ ಹೇಳ್ತಾನೆ, ನಾನು 10 ಕಡೆ ಸಾಲ ಮಾಡ್ಕೊಂಡಿದ್ದೀನಿ, ನೀನು ನನಗೆ ಸಾಲ ಕೊಟ್ಟರೆ ಅದನ್ನು ತೀರಿಸ್ತೀನಿ ಅಂತ. ಯಾವ ಧೈರ್ಯದ ಮೇಲೆ ಕೊಡ್ತೀರಿ ನೀವು? ಸೊ ಹಾಗೆ ನಿಮ್ಗೆ ಭಯ ಇರುತ್ತಲ್ವಾ? ಸೊ ನಮ್ಮ ಸರ್ಕಾರ ಆ ಥರ ಯಾವುದೇ ಸಮಸ್ಯೆ ಮಾಡ್ಕೊಂಡಿಲ್ಲ, ಇನ್ನು ಮುಂದೇನೂ ಆಗೋದಿಲ್ಲ ಅನ್ನೋ ವಿಶ್ವಾಸ ಅಂತೂ ಖಂಡಿತ ಇದೆ. ಯಾಕೆಂದ್ರೆ ನಮ್ದು ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಅಂತ ಅನಿಸ್ಕೊಂಡಿದೆ. ಮುಂದಿನದು 100% ಸೇಫಾ ಅನ್ನೋ ವಿಚಾರದಲ್ಲೇ ಬರುವಂಥ ಕ್ಯಾಟಗರಿ ಏನಪ್ಪಾ ಅಂತಂದ್ರೆ, ಮೊದಲನೇದು ಚಾಲೆಂಜ್ ಅನ್ಸೋದು ಇಂಟ್ರೆಸ್ಟ್ ರೇಟ್ಗಳು. ಇಂಟ್ರೆಸ್ಟ್ ರೇಟ್ಗಳು ಬದಲಾಗುವ ಸಾಧ್ಯತೆ ಖಂಡಿತ ಇದೆ. 2022 ಜನವರಿ 15ನೇ ತಾರೀಕಿಗೆ ಒಂದು ಇಂಟ್ರೆಸ್ಟ್ ರೇಟ್ಗೆ ಒಂದು 10 ವರ್ಷದ ಬಾಂಡ್ ಅನ್ನ ಸರ್ಕಾರ ಇಶ್ಯೂ ಮಾಡುತ್ತೆ. ಮುಂದಿನ ವರ್ಷ ಸರ್ಕಾರಕ್ಕೆ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ತಗೊಳಕ್ಕಾಗೋದಿಲ್ಲ. ಈಗ 7% ಇತ್ತು, ಸರ್ಕಾರ ಅಂದ್ಕೊಳ್ಳುತ್ತೆ ಬೇಡ ನಂಗೆ ಇಷ್ಟೊಂದು ಪರ್ಸೆಂಟು ಅಂತ. ಸೊ ಕಡಿಮೆ ಇಂಟ್ರೆಸ್ಟ್ ಅನ್ನು ಕೊಡಬಹುದು, ಅಥವಾ ತುಂಬಾ ನೆಸೆಸರಿ ಇದೆ, ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಬೇಕೇ ಬೇಕು, ಸೊ ಹಾಗಾಗಿ ಜಾಸ್ತಿ ಇಂಟ್ರೆಸ್ಟ್ ಕೊಡಬಹುದು. ಸೊ ಇಂಟ್ರೆಸ್ಟ್ ರೇಟ್ ಫ್ಲಕ್ಚುಯೇಟ್ ಆಗೋ ಚಾನ್ಸಸ್ ಖಂಡಿತ ಇದೆ. ಅದರ ಜೊತೆಗೆ ಈ ಬಾಂಡ್ ಅನ್ನ ಒಂದು ವೇಳೆ ನೀವು ಸೆಕೆಂಡರಿ ಮಾರ್ಕೆಟ್ನಲ್ಲಿ ಮಾರಾಟ ಮಾಡಬೇಕು ಅಂತಂದ್ರೆ 2022ರಲ್ಲಿ ಉತ್ತಮ ಇಂಟ್ರೆಸ್ಟ್ ರೇಟ್ ಒಂದು ಬಾಂಡ್ ಬಂದಿರುತ್ತೆ, 2023ರಲ್ಲಿ ಸ್ವಲ್ಪ ಕಡಿಮೆ ಇಂಟ್ರೆಸ್ಟ್ ರೇಟಿಗೆ ಬರುತ್ತೆ. ಆಗ ಈ ವರ್ಷದ ಬಾಂಡ್ಗೆ ಉತ್ತಮ ಡಿಮಾಂಡ್ ಇದೆ, ಯಾಕೆಂದ್ರೆ ಜಾಸ್ತಿ ಇಂಟ್ರೆಸ್ಟ್ ಇದೆ. ಸೊ ಸೆಕೆಂಡರಿ ಮಾರ್ಕೆಟ್ನಲ್ಲಿ ಇದಕ್ಕೆ ಡಿಮಾಂಡ್ ಇರುತ್ತೆ, ಒಳ್ಳೆ ರೇಟಿಗೆ ಹೋಗುತ್ತೆ. ನೆಕ್ಸ್ಟ್ ವರ್ಷ ಬರುವಂತಹ ಕಡಿಮೆ ಇಂಟ್ರೆಸ್ಟ್ನ ಅಥವಾ ಜಾಸ್ತಿ ಇಂಟ್ರೆಸ್ಟ್ನ ಬಾಂಡ್ ಏನು ರಿಲೀಸ್ ಆಗುತ್ತಲ್ಲ, ಅದು ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ ಅನ್ನೋ ಆಧಾರದ ಮೇರೆಗೆ ಡಿಮಾಂಡ್ ಇರುತ್ತಾ ಇಲ್ವಾ ಅನ್ನೋದು ಡೈರೆಕ್ಟ್ಲಿ ಲಿಂಕ್ಡ್ ಆಗಿರುತ್ತೆ. ಸೊ ಆ ಕಾರಣಕ್ಕೆ ಅದನ್ನು ನಾವು ಗಮನಿಸಬೇಕು. ಸ್ನೇಹಿತರೆ, ಈ ಒಂದು ಸ್ಕೀಮ್ ನ ಬೆನಿಫಿಟ್ ಅನ್ನ ನೀವು ಪಡ್ಕೊಳ್ಬೇಕು ಅಂತಂದ್ರೆ ಮೊದಲನೇದಾಗಿ ನೀವು ಅದಕ್ಕೆ ಅಪ್ಲೈ ಮಾಡಬೇಕಾಗತ್ತೆ, ಒಂದಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಒಂದಷ್ಟು ಎಲಿಜಿಬಿಲಿಟಿಯನ್ನ ಕೂಡ ಚೆಕ್ ಮಾಡಬೇಕಾಗತ್ತೆ. ಸೊ ಎಷ್ಟು ರಿಟರ್ನ್ ಸಿಗುತ್ತೆ, ಎಷ್ಟು ಇನ್ವೆಸ್ಟ್ ಮಾಡಬೇಕು, ಯಾವಾಗ ರಿಟರ್ನ್ ಸಿಗುತ್ತೆ, ಇವೆಲ್ಲದರ ಬಗ್ಗೆ A to Z ಮಾಹಿತಿ ನಿಮ್ಗೆ ಇರಬೇಕಾಗತ್ತೆ. ಸೊ ಹಾಗಾದ್ರೆ ಇನ್ ಡೀಟೇಲ್ ಆಗಿ ಮಾಹಿತಿ ಎಲ್ಲಿ ಸಿಗುತ್ತೆ ಅಂತ ನೀವು ಯೋಚಿಸ್ತಾ ಇದ್ರೆ ಖಂಡಿತ ಬಾಸ್ವಾಲಾ ಆಪ್ ನಲ್ಲಿ ಸಿಗುತ್ತೆ. ಇಲ್ಲಿ ನಿಮಗೆ ಸುಮಾರು 54 ನಿಮಿಷದ ಸಂಪೂರ್ಣ ಕೋರ್ಸ್ ಇದೆ. ಸೊ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಶನ್ ಸಿಗುವಂತದ್ದು. ಸೊ ಹಾಗಾಗಿ ಚಾನೆಲ್ ನ ಬಯೋದಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಬಾಸ್ವಾಲಾ ಆಪ್ ಡೌನ್ಲೋಡ್ ಆಗುತ್ತೆ. ಮುಂದಿನದು ಇನ್ಫ್ಲೇಷನ್. ಈಗ ಫಾರ್ ಎಕ್ಸಾಂಪಲ್ ಇನ್ಫ್ಲೇಷನ್ ನಿಮಗೆ ಜಾಸ್ತಿ ಆಯಿತು, ಒಂದು 2% ಜಾಸ್ತಿ ಆಗೋಯ್ತಪ್ಪ ಈ ವರ್ಷಕ್ಕೆ ಕಂಪೇರ್ ಮಾಡ್ಕೊಂಡ್ರೆ, ಬಟ್ ನಿಮಗೆ ಸಿಗೋ ರಿಟರ್ನ್ಸ್ 2% ಜಾಸ್ತಿ ಆಗಿಲ್ಲ. ರಿಟರ್ನ್ಸ್ ಅನ್ನ ಅಥವಾ ಇಂಟ್ರೆಸ್ಟ್ ಕೊಡೋದನ್ನ ಸರ್ಕಾರ ಜಾಸ್ತಿ ಮಾಡಿಲ್ಲ.
ಆಗ ನಿಮಗೆ ಯಾವುದೇ ಥರದ ಲಾಭ ಆಕ್ಚುಲಿ ಆಗೋದಿಲ್ಲ. ಇನ್ ನಂಬರ್ಸ್ ನಿಮಗೆ ಇಂಟ್ರೆಸ್ಟ್ ಬರಬಹುದು ಬಿಟ್ರೆ ಇನ್ಫ್ಲೇಷನ್ ಅನ್ನ ಬೀಟ್ ಮಾಡಿದ್ರೆ ತಾನೇ ನಿಮ್ಮ ಹಣ ಬೆಳೆದಿದೆ ಅನ್ನೋದಕ್ಕೊಂದು ಪುರಾವೆ. ಸೊ ಇನ್ಫ್ಲೇಷನ್ ಅನ್ನ ಬೀಟ್ ಮಾಡೋ ಮಟ್ಟಿಗೆ ಇಂಟ್ರೆಸ್ಟ್ ಸಿಕ್ಬಿಡುತ್ತಾ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಸ್ಟಾಕ್ ಮಾರ್ಕೆಟ್ನಲ್ಲಿ ಸಿಗುವಂತಹ ರಿಟರ್ನ್ಸ್ ಇರುತ್ತಲ್ಲ, ಆ ಮಟ್ಟಿಗೆ ನಾನು ಇಂಟ್ರೆಸ್ಟ್ನಲ್ಲಿ ಇಲ್ಲಿ ಬಾಂಡ್ಗಳಲ್ಲಿ ಲೆಕ್ಕ ಹಾಕೊಳ್ಳೋದಕ್ಕೆ ಸಾಧ್ಯನ ಸರ್ಕಾರ ಕೊಟ್ಬಿಡುತ್ತಾ? ಆ ಥರದ ಸಾಧ್ಯತೆಗಳು ಬಹಳ ಕಡಿಮೆ. ಆ್ಯಂಡ್ ಮೋರ್ ಓವರ್ ನಿಮಗೆ ವಾಲಟಿಲಿಟಿ ರಿಸ್ಕ್ ಇರುತ್ತಲ್ವಾ ಸ್ಟಾಕ್ ಮಾರ್ಕೆಟ್ನಲ್ಲಿ, ಆ ಥರದ ರಿಸ್ಕ್ ಇಲ್ಲಿರೋದಿಲ್ಲ. ಇನ್ನು ಮಾರ್ಕೆಟ್ ಲಿಕ್ವಿಡಿಟಿ, ನೀವು ಮಾರಬೇಕು ಅಂದುಕೊಂಡಾಗ ಮಾರೋದು ಕಷ್ಟ. ಈಗ ಫಾರ್ ಎಕ್ಸಾಂಪಲ್ ನಿಮ್ದೊಂದು ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಇದೆ, ಯಾವುದೋ ಒಂದು ಕನಸಿಗೆ ಅಂತ ನೀವು ಅದನ್ನ ಇನ್ವೆಸ್ಟ್ ಮಾಡ್ತಾ ಬಂದಿದ್ರಿ, 10 ವರ್ಷದ ಬಾಂಡೇ ತಗೊಂಡಿದ್ರಿ, 7 ವರ್ಷ ಆದ್ಮೇಲೆ ನಿಮಗೇನೋ ನೀವೇ ಯೋಚನೆ ಮಾಡದ ಅನ್ಫೋರ್ಸೀನ್ ಎಮರ್ಜೆನ್ಸಿ ಒಂದು ನಿಮ್ಮ ಮುಂದೆ ದೂತ್ ಅಂತ ಬಂತಪ್ಪ, ಏನ್ ಮಾಡೋದಾಗ? ಅಷ್ಟು ಸುಲಭಕ್ಕೆ ನೀವು ಮಾರಾಟ ಮಾಡೋದಕ್ಕಾಗೋದಿಲ್ಲ. ನನಗೆ ಇವತ್ತು ಕಷ್ಟ ಬಂತು, ಇನ್ನೊಂದು ವಾರದಲ್ಲಿ ಮಾರಾಟ ಮಾಡಿಬಿಡ್ತೀನಿ. ಡಿಮಾಂಡ್ ಇಲ್ಲ ಅಂದ್ರೆ ಯಾರು ತಗೋತಾರೆ? ಡಿಮಾಂಡ್ ಇದ್ರೆ ಓಕೆ, ವೆಲ್ ಅಂಡ್ ಗುಡ್. ಸೊ ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಮಾರ್ಕೆಟ್ ಲಿಕ್ವಿಡಿಟಿ ಅಂಡ್ RBI ಅನೌನ್ಸ್ಮೆಂಟ್ಗಳು. ಈ RBI ಅನೌನ್ಸ್ಮೆಂಟ್ ಅನ್ನೋದಿದೆಯಲ್ಲ, RBIನೇ ತನ್ನ ಪ್ಲಾಟ್ಫಾರ್ಮ್ನಲ್ಲಿ ಕೊಡ್ತಿರುವಂತಹ ಅವಕಾಶ. ನಾನಾಗಲೇ ಹೇಳ್ತಿದ್ನಲ್ಲ, ಸರ್ಕಾರ ಬದಲಾವಣೆಗಳನ್ನು ಮಾಡಿದ್ರೆ, ಇಂಟ್ರೆಸ್ಟ್ ರೇಟ್ ಕಟ್ ಡೌನ್ ಮಾಡಿದ್ರೆ, RBI ತನ್ನ ಬಾಂಡ್ಗಳಲ್ಲೂ ಈ ಥರದ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ನಿಮಗದು ಇಂಪ್ಯಾಕ್ಟ್ ಆಗುತ್ತೆ. ಸೊ ಈ ಅಂಶಗಳನ್ನು ನಾವು ಗಮನಿಸಬೇಕು. ಈ ವಿಚಾರದಲ್ಲಿ ಬಿಟ್ಟರೆ ಇನ್ಯಾವುದೇ ಥರದ ರಿಸ್ಕ್ ಅಂತೆಲ್ಲ ನಿಮಗಿರೋದಿಲ್ಲ. ಇನ್ನು ಕ್ರೆಡಿಟ್ ರಿಸ್ಕ್ ಅನ್ನೋದಂತೂ ಆಲ್ಮೋಸ್ಟ್ ನಿಯರೆಸ್ಟ್ ಟು ಝೀರೋ ಅನ್ನೋದನ್ನ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಬಿಟ್ಟು ಬೇರೆ ಬೇರೆ ಥರದ ಕ್ರಂಚಸ್ನ ಬಗ್ಗೆ ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಈಗ ಮುಂದೆ ನಾವು ತಿಳ್ಕೊಳ್ಬೇಕಾಗಿರೋದು, ಈ ರಿಟೇಲ್ ಡೈರೆಕ್ಟ್ ಗಿಲ್ಟ್ ಅಕೌಂಟ್ ಅನ್ನೋದಿದೆಯಲ್ಲ, ಇದನ್ನ ಓಪನ್ ಮಾಡಬೇಕಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಏನೇನು ವ್ಯವಹಾರಗಳು ಈ ಅಕೌಂಟ್ ಇರೋದ್ರಿಂದ ಆಗುತ್ತೆ. RBI ರಿಟೇಲ್ ಡೈರೆಕ್ಟ್ ವೆಬ್ಸೈಟಿಗೆ ಹೋಗ್ತೀರಿ, ನನ್ನ ವೆಬ್ಸೈಟಲ್ಲೇ ಎಲ್ಲ ಇನ್ಫಾರ್ಮೇಷನನ್ನು ಎಂಟರ್ ಮಾಡಿ ಟ್ರಾನ್ಸಾಕ್ಟ್ ಮಾಡಿಬಿಡಬಹುದಾ? ಇಲ್ಲ, ನೀವು ಆ ರಿಟೇಲ್ ಡೈರೆಕ್ಟ್ ಗಿಲ್ಟ್ ಅಕೌಂಟನ್ನು ಹೊಂದಿರಲೇಬೇಕಾಗುತ್ತೆ. ಅದಿದ್ದರೆ ನೀವು ಡೈರೆಕ್ಟ್ಲಿ ಪ್ರೈಮರಿ ಮಾರ್ಕೆಟ್ನಿಂದ ಕೊಂಡುಕೊಳ್ಬಹುದು. ಯಾವುದನ್ನ? ಬಾಂಡ್ಗಳನ್ನು. ಎಲ್ಲಿ? RBI ರಿಟೇಲ್ ಡೈರೆಕ್ಟ್ ವೆಬ್ಸೈಟ್ನಲ್ಲಿ. ಹೇಗೆ? ಬಿಡ್ ಮಾಡಬೇಕಾಗತ್ತೆ ನೀವು. ಮುಂದಿನದು, ಅದೇ ಗವರ್ಮೆಂಟ್ ಸೆಕ್ಯೂರಿಟಿಗಳನ್ನು ಸೆಕೆಂಡರಿ ಮಾರ್ಕೆಟ್ನಲ್ಲಿ ಸೆಲ್ ಮಾಡೋದಕ್ಕೂ ಆ ಪ್ಲಾಟ್ಫಾರ್ಮು, ಈ ಅಕೌಂಟು ನಿಮಗೆ ಸಹಾಯ ಮಾಡುತ್ತೆ. ಅದರ ಜೊತೆಗೆ ಅಕೌಂಟ್ ಮೇಂಟೆನೆನ್ಸ್ ಸರ್ವಿಸಸ್ಗಳು ಸಹ ನಿಮಗೆ ಸಿಗುತ್ತೆ. ನೀವು ಹೋಗಿ ನೋಡ್ಬೋದು ಎಷ್ಟರ ಮಟ್ಟಿಗೆ ಬೆಳೆದಿದೆ, ಏನು ಕತೆ, ಎಷ್ಟು ಇಂಟ್ರೆಸ್ಟ್ ಬರುತ್ತೆ, ಒಂದು ವೇಳೆ ನಾನು ಮೆಚುರಿಟಿ ಪೀರಿಯಡ್ವರೆಗೂ ವೆಯ್ಟ್ ಮಾಡಿದ್ರೆ ಎಷ್ಟು ನನಗೆ ಸಿಗುತ್ತೆ, ಇದೆಲ್ಲವನ್ನು ನೀವು ಗಮನಿಸ್ತಾ ಹೋಗಬಹುದು. ಮುಂದಿನದು, ನೀವು RDG ಅಕೌಂಟ್, ರಿಟೇಲ್ ಡೈರೆಕ್ಟ್ ಗಿಲ್ಟ್ ಅಕೌಂಟನ್ನು ಓಪನ್ ಮಾಡೋದಕ್ಕೆ ಏನೇನು ಡಾಕ್ಯುಮೆಂಟ್ಗಳು ಬೇಕು? ಮೊದಲನೆಯದು, ನಿಮಗೆ ಬೇಕಾಗುವಂತಹ ದಾಖಲೆ ಅಂತಂದ್ರೆ ನೀವು ಭಾರತದಲ್ಲೇ ಮೇಂಟೈನ್ ಮಾಡಿರುವ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟನ್ನು ಬಳಸಿಕೊಳ್ಳಬೇಕಾಗತ್ತೆ. ಪಾನ್ ಕಾರ್ಡ್ ಇರಬೇಕಾಗತ್ತೆ, ಪರ್ಮನೆಂಟ್ ಅಕೌಂಟ್ ನಂಬರ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಇಶ್ಯೂ ಮಾಡಿರುವಂಥದ್ದು, ವ್ಯಾಲಿಡ್ KYC ಡಾಕ್ಯುಮೆಂಟ್ಗಳು, ನೋ ಯೋರ್ ಕಸ್ಟಮರ್ ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ನಿಮ್ಮ ಅಡ್ರೆಸ್ಸು, ಐಡೆಂಟಿಟಿ ಪ್ರೂಫು, ಈ ಥರದ ಕೆಲ ದಾಖಲೆಗಳನ್ನು ಕೇಳ್ತಾರೆ, ಅವುಗಳನ್ನು ನೀವು ಹೊಂದಿರಬೇಕಾಗುತ್ತೆ. ನಿಮ್ಮ ಸಿಗ್ನೇಚರ್ನ ಸ್ಕ್ಯಾನ್ಡ್ ಕಾಪಿ ಬೇಕು. ಅದಾದಮೇಲೆ ವ್ಯಾಲಿಡ್ ಇಮೇಲ್ ID ಬೇಕಾಗುತ್ತೆ. ಯಾಕೆ ಅಂತಂದರೆ ನೀವು ಅದನ್ನು ಕ್ರಾಸ್ ಚೆಕ್ ಮಾಡಿಕೊಳ್ಳೋದಕ್ಕೆ ನಿಮಗೆ ಒಂದು OTP ಬರೋದು ಅಥವಾ ಬೇರೆ ಥರದ ಇನ್ಫಾರ್ಮೇಷನ್ನು ಅದನ್ನು ನಿಮಗೆ ಸ್ಟಾರ್ಟಿಂಗಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾದ್ರೆ ಬರುತ್ತೆ. ಸೊ ಆ ಕಾರಣಕ್ಕೆ ಇಮೇಲ್ IDಯನ್ನು ನೀವು ಮೇಂಟೈನ್ ಮಾಡಬೇಕು. ಜೊತೆಗೆ ಆಧಾರ್ ನಂಬರು, ಮೊಬೈಲ್ ನಂಬರ್ಗೆ ಲಿಂಕ್ ಆಗಿರುವಂಥದ್ದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ನೀವು ರಿಟೇಲ್ ಡೈರೆಕ್ಟ್ ಗಿಲ್ಟ್ ಅಕೌಂಟನ್ನು ಓಪನ್ ಮಾಡಬಹುದು. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಸ್ಕೀಮ್ ರಿಲೇಟೆಡ್ ಆಗಿರ್ಬೋದು ಅಥವಾ ಬಿಸ್ನೆಸ್ ರಿಲೇಟೆಡ್ ಸಾಕಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಬೈ ಬಾಯ್. Boss Wala. Be the boss.